ನಾಷ್ಟ ಬಂದು ಪೂರಿ ಮತ್ತು ಚಟ್ನಿ ಮಾಡಿದರು ನಮ್ಮಮ್ಮ. ಇವಾಗ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ನಮಸ್ತೆ ಸ್ನೇಹಿತರೆ, ನನ್ನ ಫಸ್ಟ್ ವ್ಲಾಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನಂತೂ ಸಖತ್ ಎಕ್ಸೈಟ್ಮೆಂಟ್ ಎಷ್ಟಿದ್ದೀನೋ 1 ಇಯರ್ ಆಯಿತು ಅಂತ. ಹಾಗೆ ನನ್ನ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಲೂ ನನಗೆ ಸಖತ್ ಎಕ್ಸೈಟ್ಮೆಂಟ್ ಇದೆ. ಹಾಗೆ ನನ್ನ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗೆ ನನ್ನ ಹೆಸರು ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ, ನನ್ನ ಹೆಸರು ಪೂಜಾ. ಯಾರು ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದಾರಲ್ವಾ, ಅದಕ್ಕೆ ನಾನು ಇನ್ನೊಂದು ಸತಿ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಪೂಜಾ, ನಾನು ಹೌಸ್ ವೈಫ್. ಇವತ್ತಿಗೆ ನನಗೆ ಮದುವೆ ಆಗಿ 1 ವರ್ಷ ಆಗುತ್ತೆ. ಹಾಗೆ ನನ್ನ ಒಂದು ವೀಡಿಯೋಸಲ್ಲಿ ಏನೇನು ನೋಡ್ಬೋದು ನೀವು ಅಂತ ಹೇಳಿದ್ರೆ, ಡೈಲಿ ವ್ಲಾಗ್ಸ್ ನೋಡ್ಬೋದು. ಹಾಗೆ ಚಾಲೆಂಜಿಂಗ್ ವೀಡಿಯೋಸು, ಗೇಮ್ಸು ಮತ್ತು ಎಲ್ಲ ಮಿಕ್ಸ್ ಅಡ್ವೆಂಚರಸ್ ವೀಡಿಯೋಸ್ನ ನೀವು ನೋಡ್ಬೋದು ನನ್ನ ಒಂದು ಚಾನಲಲ್ಲಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ, ಸೋ ದಟ್ ನಿಮಗೆ ನಾನು ಹಾಕುವಾಗ ವೀಡಿಯೋಸು ನೋಟಿಫಿಕೇಷನ್ಸ್ ಬರುತ್ತೆ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ಗೆ ಮಾಡಿದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರ ಕಾಲಿಗೆ ನಮಸ್ಕಾರ ಹಾಕಿ ಏಳೇಳು ಜನ್ಮಕ್ಕೆ ನೀನೇ ನನ್ನ ಗಂಡನಾಗಿ ಸಿಗಲಿ ಅಂತ ಬೇಡ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದೆ. ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಬೂದ್ಗುಂಬಳಕಾಯಿನ ಏನಕ್ಕೆ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಕುಡಿಯೋದಕ್ಕೆ. ಇದನ್ನು ನಾನು ಹೀಟ್ ಆದಾಗ, ಇಲ್ಲಾಂದರೆ ನನಗೆ ಏನಾದರೂ ಪಿಂಪಲ್ಸ್ ಜಾಸ್ತಿ ಆದಾಗ ಕುಡಿತೀನಿ. ನನಗೆ ನಿಜಕ್ಕೂ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ, ಗುಡ್ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು ಇದನ್ನು ಕುಡಿಯೋದ್ರಿಂದ. ಅದಕ್ಕೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕುಡಿಯೋದು ತುಂಬಾ ಬೆನಿಫಿಟ್ ಸಿಗುತ್ತೆ, ಹೆಲ್ತ್ಗೆ ಆಗಿರ್ಬೋದು, ಸ್ಕಿನ್ಗೆ ಆಗಿರ್ಬೋದು. ಹಾಗೆ ಡೈಜೆಷನ್ ಸಿಸ್ಟಮ್ ಕೂಡ ತುಂಬಾ ಬೆನಿಫಿಟ್ಟು. ಇವಾಗ ಸೋದಿಸ್ಕೊಂಡು 1 ಗ್ಲಾಸಷ್ಟು ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಕರಿಬೇವು ಎಲೆಗಳನ್ನ ತಿಂದಿದ್ದೀನಿ 8. ಇವತ್ತಿನ ಡೇನ ಹೀಗೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ, ತುಂಬ ಜನಕ್ಕೆ ಗೊತ್ತಿರಲ್ಲ. ನಮ್ಮ ಅಕ್ಕನ ಮಗಳು ಹಾರಿಕಾ ಅಂತ, 4ನೇ ತಿಂಗಳು ನಡೀತಿದೆ. ಶಿ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಸ್ಮೈಲಿಂಗ್ ಎವ್ರಿ ಟೈಮ್ ಅಂತಲೇ ಹೇಳ್ಬೋದು. ಅವಳಿಗೆ ತುಂಬಾ ಮಾತಾಡ್ಸಿದ್ರೆ ನಗು ಅಂದರೆ ನಗು. ಹಾಗೆ ನಾನು ಇವತ್ತಿನ ಡೇನ ಇವಳ ಜೊತೆನೇ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಇಷ್ಟ ಇದ್ದಿರೋದು ಹಾಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತೈತೆ ನೋಡ್ರಿ. ಸೊ ಇವತ್ತು ನಾನು ಹಾಕೊಳ್ಳೋ ಸ್ಯಾರಿ ಇದಾಗಿರುತ್ತೆ. ಹಾಗೆ ಇಲ್ಲಿ ಬ್ಯಾಂಗಲ್ಸ್ ಎತ್ಕೊಂಡು ಸರ್ಚ್ ಮಾಡಿದಾಗ ನನಗೆ ಎಕ್ಸಾಕ್ಟ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಸಿಕ್ಕಿದೆ. ಇದಕ್ಕೆ ಬಂದು ರೆಡ್ಡು ಮತ್ತು ಈ ಒಂದು ಕಲರ್ ಇದೆಲ್ಲ, ಈ ಕಲರ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಬ್ಯಾಂಗಲ್ಸ್ನ ಸೆಟ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಲೂ ಎಲ್ಲೂ ಇಲ್ಲ ನನ್ನ ಹತ್ರ, ಸೊ ಡಾರ್ಕ್ ಬ್ಲೂ ಇಲ್ಲ, ಅದಕ್ಕೆ ರೆಡ್ ಆ್ಯಂಡ್ ಈ ಕಲರ್ ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ. ಸೊ ಈ ಕಲರ್ ಏನಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಸೊ ರೆಡಿ ಆದಮೇಲೆ ಸಿಗ್ತೀನಿ. ಇವಾಗ ಹಾರಿಕಾ ಬಂದು ಮಲಗಕ್ಕೆ ಹೋದ್ಲು. ಹಂಗೆ ಮಕ್ಕಳಂದರೆ ಅಷ್ಟೇ ಅಲ್ವಾ, ದೊಡ್ಡ ಮಲ್ಕೊತಾರೆ. ಹಾಗೆ ಇವಾಗ ನಾನು ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಗೈಸ್, ವಿಡಿಯೋ ಅಪ್ಲೋಡ್ ಆಗಿದೆ. ಫಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ May 2. ಸೊ May 2 ಇವತ್ತೇ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನಾನು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸನೇ ಫಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ನನಗೊಂದು ಸಖತ್ ಖುಷಿ ಆಗ್ತಿದೆ. ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ನನ್ನ ಇಂಟ್ರೋ ನೀವು ನೋಡಿದ್ರಲ್ವ, ಚೆನ್ನಾಗಿತ್ತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಏನಾದರೂ ಚೇಂಜಸ್ ಮಾಡ್ಕೊಬೇಕಾ, ಚೇಂಜಸ್ ಮಾಡ್ಕೊಳಂಗಿದ್ರೆ ಅದ್ರ ಬಗ್ಗೆನೂ ತಿಳಿಸಿ ಅಂತ ಕೇಳ್ಕೊತೀನಿ. ಹಾಗೆ ಇವಾಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಫಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದಾಯಿತು. ಇವಾಗ ಬೇಗ ಸ್ನಾನ ಎಲ್ಲ ಮಾಡಿ ಅಪ್ಲೋಡ್ ಎಲ್ಲ ಮಾಡಿ ಆದಮೇಲೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಇವಾಗ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಇವಾಗ ಕ್ಲೈಮೇಟ್ ಬಂದು ತುಂಬಾ ಕೋಲ್ಡ್ ಆಗಿದೆ.
ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿ ಹೋಗ್ತೀವಿ ಏನು ಅಂತ ಏನು ಪ್ಲ್ಯಾನ್ ಮಾಡಿಲ್ಲ. ಇವಾಗ ಸದ್ಯಕ್ಕೆ ಸ್ನಾನ ಮಾಡಿಕೊಂಡು ಆದಮೇಲೆ ತಲೆ ಹೊಣ್ಸ್ಕೊಂಡು ಆದಮೇಲೆ ರೆಡಿ ಆಗಿಬಿಟ್ಟು ಫಸ್ಟಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ರೆಡಿ ಆಗಬೇಕಲ್ಲ, ಹೇಗೋದ್ರೆ ಚೆನ್ನಾಗಿರಲ್ಲ ತಾನೆ. ಸರಿ, ರೆಡಿ ಆಗಿಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಇಟ್ಕೊಳ್ಳಿ, ಸೊ ದಟ್ ನನ್ನ ಒಂದು ವೀಡಿಯೋಸ್ ನಿಮಗೆ ಬರುತ್ತೆ. ನಾನು ಹಾಕಿದ ತಕ್ಷಣ ಆಲ್ ಅಂತ ಹಾಕಿದ್ದೀನಿ. ಓಕೆ, ನೈಸ್. ಈ ವಾಲೆ ಹಾಕೊಳ್ಳುವಾಗ ಈ ವಿಡಿಯೋ ಮಾಡಲೇಬೇಕು ಅಂತ ನಾನು ಇದ್ದೆ. ಫಸ್ಟಿಗೆ ಈ ಒಂದು ಏನಿದೆ ಇಯರಿಂಗ್ಸ್, ಈ ಸೆಟ್ ಬಂದು ನಮ್ಮ ಅಜ್ಜಿ ಕಾಸು ಕೊಟ್ಟಿದ್ರು ನನ್ನ ಮದುವೆಗೆ, ಯಾವಾಗ ಇಸ್ಕೊಂಡಿದ್ದು. ಇದೇ ಫಸ್ಟ್ ಟೈಮ್ ಹಾಕೊತಾ ಇದ್ದೀನಿ. ಸಖತ್ ಎಕ್ಸೈಟೆಡು. ನನಗೆ ಇವೆಲ್ಲ ಹಾಕೊಳಕ್ಕೆ ಇಷ್ಟ ಇಲ್ಲ, ಬಟ್ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೆ ಇದನ್ನು. ನನಗೆ ಇಷ್ಟ ಆಯಿತು, ನಮ್ಮ ಅಜ್ಜಿ ಕೊಟ್ಟಿದ್ದು. ಹಾಕ್ಕೊಂಡೇ ಇಲ್ಲ, ತುಂಬ ದಿವಸ ಆಯ್ತಲ್ಲ, 1 ವರ್ಷನೇ ಆಗ್ತಿದೆ. ಸೊ ನಮ್ಮ ಅಜ್ಜಿಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಜ್ಜಿ, ಇದು ನನಗೆ ಕೊಡಿಸಿದ್ದಕ್ಕೆ. ಇದು ನಾನೇ ತೊಗೊಂಡಿದ್ದು, ಬಟ್ ಅವ್ರು ಕಾಸು ಕೊಟ್ಟಿದ್ದು. ಏನಾದರೂ ತೊಗೋ ಗೋಲ್ಡಲ್ಲಿ ಅಂತ ಅಂದ್ಬಿಟ್ಟು ಕಾಸು ಕೊಟ್ಟಿದ್ರು. ನಾನು ವಿಡಿಯೋ ಮಾಡಲೇಬೇಕು, ಇದು ನಮ್ಮ ಅಜ್ಜಿ ಕೊಡಿಸಿರೋದು, ಹೇಳಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಓಕೆ, ಇದರಲ್ಲಿ ಇಟ್ಬಿಟ್ಟೆ, ಗೊತ್ತಿಲ್ವಾ? ಇಲ್ಲೇ ಇಟ್ಟೆ. ಸೊ ಫುಲ್ಲು ಹರಿ ಆಗ್ತಿದೆ ಟೈಮು. ಬೇಗ ಮಾಡಬೇಕು ಅಂದ್ಕೊತೀನಿ, ಅಂದರೆ ಆಗೋದೇ ಇಲ್ಲ. ಬೇಗನೆ ಎದ್ದಿದ್ದೀನಿ. ಓಕೆ, ಇನ್ನು ಹಾಕ್ಕೊಂಡು ಮಾಡ್ತೀನಿ ವಿಡಿಯೋ. ಸೊ ಗೈಸ್, ಇದನ್ನು ನೋಡ್ಬೋದು. ಹೇಗೆ ಹಾಕೊಂಡು. ದಿಸ್ ಇದು ನಾನು ಸೆಕೆಂಡ್ ಟೈಮ್ ಹಾಕ್ಕೊತಾ ಇದ್ದೀನಿ. ನನ್ನ ಮದುವೆ ದಿವಸ, ನಾನು ಗಂಡನ ಮನೆಗೆ ಹೋಗಿದ್ದ ದಿವಸನೇ ಇದು ಕಿತ್ತೋಗಿತ್ತು. ಲೈಕ್ ಹಾಕ್ಕೊಂಡು ಹೋಗ್ತೀವಲ್ವ, ಫಸ್ಟು ಹೋಗಿ ಹೊಸಲು ಪೂಜೆ ಎಲ್ಲ ಮಾಡಿ ಒಳಗಡೆ ಹೋಗ್ತೀವಿ ತಾನೆ. ಆಮೇಲೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡೋಗಿ ನೋಡ್ತೀವಿ, ಎಲ್ಲ ಸೈಡಲ್ಲಿ ಕಿತ್ತೋಗಿತ್ತು. ಸೊ ಇದು ರೆಡಿ ಮಾಡಿಸಿ ಇವತ್ತೇ ಹಾಕ್ಕೊಂಡಿರೋದು ಸೆಕೆಂಡ್ ಟೈಮು. ಇದು ನನ್ನ ಮ್ಯಾರೇಜ್ಗೆ ನಮ್ಮ ಅಪ್ಪ ಅಮ್ಮ ಅವರು ಕೊಡಿಸಿರೋದು. ಸೊ ರೆಡಿ ಆಗಿಬಿಟ್ಟು ಫುಲ್ ವಿಡಿಯೋನ ಮಾಡ್ತೀನಿ. ಸೊ ಗೈಸ್, ನಾನಂತೂ ಫುಲ್ಲಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ಹೇರ್ಸ್ಗೆ ಹೂವೆಲ್ಲ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಹೇಗೆ ಕಾಣಿಸ್ತಾ ಇದ್ದೀನಿ ಫುಲ್ ವಿಡಿಯೋ ತೋರಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ಆಗಿದೆ, ಬನ್ನಿ. ಇವಾಗ ನಾನು ರೆಡಿ ಆಗಿದ್ದೀನಿ. ಇವಾಗ ಗಾಡಿನಲ್ಲಿ ಹೋಗಿ ದೇವ್ರಿಗೆ ಪೂಜೆ ಕೊಟ್ಟು ಬರ್ತೀವಿ. ಬನ್ನಿ, ದೇವಸ್ಥಾನದಲ್ಲಿ ಮೀಟ್ ಆಗೋಣ. ಇವಾಗ ನಾವು ಹೋಗಿದ್ದೀವಿ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ಗೆ, ಕಸ್ತೂರಿ ನಗರಲ್ಲಿದೆ. ತುಂಬಾ ಚೆನ್ನಾಗಿರೋ ಟೆಂಪಲ್ಲು, ಎಲ್ಲ ದೇವರು ಇದ್ದಾರೆ. ನಮ್ಮ ಅಕ್ಕಗಂದು ಸಖತ್ ಫೇವ್ರೇಟ್ ಪ್ಲೇಸು. ಯಾಕಂತ ಹೇಳಿದ್ರೆ ಅದ್ರ ಪಕ್ಕದಲ್ಲಿರುವಂಥ ಚೌಟ್ರಿನಲ್ಲೇ ನಮ್ಮ ಅಕ್ಕನ ಮದುವೆ ಆಗಿರೋದು, ಅದಕ್ಕೆ. ಹಾಗೆ ದೇವರಿಗೆ ಹಣ್ಣು ಕಾಯಿ ಕೊಡಿಸಿ ಅರ್ಚನೆ ಕೂಡ ಮಾಡಿ ಬಂದು ಪ್ರಸಾದ ಕೂಡ ಕೊಟ್ಟರು. ಮನೆ ಕಡೆ ಹೊರಟ್ವಿ. ನಮ್ಮ ಯಜಮಾನ್ರು ಇವತ್ತು ಫಸ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಹೋಗಿ ಮನೆಗೆ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ನೋಡೋಣ. ಈಗ ಮನೆಗೆ ಬಂದು ನಾಷ್ಟ ಬಂದು ಪೂರಿ ಮತ್ತು ಚಟ್ನಿ ಮಾಡಿದರು ನಮ್ಮಮ್ಮ. ಇವಾಗ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯೋಚನೆ ಮಾಡಿ ಎಲ್ಲಿಗೆ ಹೋಗೋಣ ಅಂತ ಹೋಗಬೇಕು. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇದು ನನ್ನ ಇನ್ನೊಂದು ಔಟ್ಫಿಟ್ ಆಗಿರುತ್ತೆ ಇವತ್ತಿನ ಔಟ್ಸೈಡ್ ಹೋಗೋದಕ್ಕೆ. ಸೊ ಬನ್ನಿ, ಫುಲ್ ಔಟ್ಫಿಟ್ ಹೇಗಿದೆ ಅಂತ ಹೊರಗಡೆ ತೋರಿಸ್ತೀನಿ. ಹಾಗೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ, ಹೋಗಿ ತೋರಿಸ್ತೀವಿ. ಯಾಕಂತ ಹೇಳಿದ್ರೆ ನಾವು ಅಂದ್ಕೊಂಡು ಹೋದರೆ ಅಲ್ಲಿ ಓಪನ್ ಆಗಿಲ್ಲ ಅಂದರೆ ಅದೊಂದು ಬಾಧೆ ಅಂದ್ಬಿಟ್ಟು. ಯಾಕಂದರೆ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಂದು ಸತಿ ಅಲ್ಲ 2-3 ಸತಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ, ಅದಕ್ಕೆ. ಸೊ ಲೆಟ್ಸ್ ಗೋ. ಇವಾಗ ನಾವು ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಗಾಡಿನ ಇವಾಗ ಸ್ಟಾರ್ಟಿಂಗಿಂದ ನಿಮ್ಗೆ ತೋರಿಸೋಣ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಫಸ್ಟಿಗೆ ಇವತ್ತು ಖುಷಿ ಆಗ್ತಿದೆ, ಒಂದು ಹತ್ರ ಅಂದ್ಕೊಂಡು ಬಂದಿದ್ದೀವಿ, ಅದು ಓಪನ್ ಆಗಿದೆ ಅಂತ. ಅದೇ ಈ ಪ್ಲೇಸು. ಸೊ ವೆಯ್ಟ್ 1 ಸೆಕೆಂಡ್. ಸೊ ಗಾಯ್ಸ್, ನಾವು ಬಂದಿದ್ದೀವಿ
ರಂಗೋಲಿ ಗಾರ್ಡನ್ಗೆ. ಸೊ ನನಗಂತೂ ಖುಷಿ ಆಗ್ತಿದೆ. ನಾನು ತುಂಬ ದಿವಸದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಹೋಗೋಕ್ಕಾಗಿದ್ದಿಲ್ಲ, ಸೊ ಇಲ್ಲಿ ಬರೋಕ್ಕಾಗಿದ್ದಿಲ್ಲ. ಸೊ ಫಸ್ಟ್ ಟೈಮ್ ಪ್ಲ್ಯಾನ್ ಆಗ್ದಿರ ಬಂದಿದ್ದೀವಿ. ಓಪನ್ ಆಗಿತ್ತು. ಇವಾಗ ಬನ್ನಿ ಒಳಗಡೆ ಹೋಗೋಣ. ಬಿಸಿಲು ಜಾಸ್ತಿ ಆಗಿದೆ, ಹ್ಯಾಟ್ ಹಾಕ್ಕೊತೀನಿ. ಸೊ ಗಾಯ್ಸ್, ಸ್ವಲ್ಪ ನೆರಳಿದೆ, ಅದಕ್ಕೆ ಈ ಕಡೆ ಬಂದಿದ್ವಿ. ಎಲ್ಲ ಬೊಂಬೆ ಎಲ್ಲ ಇದ್ದಾರೆ ನೋಡ್ಬೋದು. ನನಗೆ ಈ ಥರ ಪ್ಲೇಸಸ್ಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಥರ ರೆಸ್ಟೋರೆಂಟ್ಸು, ಹೋಟೆಲ್ಸು ಅದಕ್ಕೆಲ್ಲ ಜಾಸ್ತಿ ಲೈಕ್ ಆಗೋಲ್ಲ. ಯಾಕಂದರೆ ನಾನು ತಿನ್ನೋದೇ ಇಷ್ಟ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕಾಸು ವೇಸ್ಟ್ ಮಾಡಬೇಕಂತ. ಈ ಥರ ಬೇರೆ ಬೇರೆ ಪ್ಲೇಸಸ್ಗೆ ಬಂದರೆ ಈ ಥರ ನೋಡ್ಬೋದು. ಕಾಸು ಕೂಡ ಆಗುತ್ತೆ, ಬಟ್ ನೋಡ್ಬೋದಲ್ಲ, ಎಂಜಾಯ್ ಮಾಡ್ಬೋದು. ನೇಚರ್ ಅಂದರೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ, ಅದಕ್ಕೆ ಹಾಗೆ ನನಗೂ ಇಷ್ಟ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿರಿ, ಹುಡುಗರೆಲ್ಲ ಆಟಾಡ್ತಾ ಅವ್ರೆ. ನಾವು ಮಕ್ಕಳ ಥರ ಆಟಾಡೋಣ. ನೋಡಿ ನಮ್ಮ ಯಜಮಾನ್ರು ಹೋಗ್ತಾವ್ರೆ. ಫಸ್ಟಿಗೆ ನಾವು ಟಿಕೆಟ್ ತೊಗೊಂಡ್ವಿ. ಟಿಕೆಟು ದೊಡ್ಡವ್ರಿಗೆ 200 ರೂಪಾಯಿ, ಚಿಕ್ಕವ್ರಿಗೆ 150 ರೂಪಾಯಿ. ಏನಾದರೂ ವೀಕೆಂಡ್ಸಲ್ಲಿ ಗೌರ್ಮೆಂಟ್ ಲೀವ್ ಇರುವಾಗ ಹೋದರೆ ಎಲ್ಡರ್ಸ್ಗೆ ಮಾತ್ರ, ಅಡಲ್ಟ್ಸ್ಗೆ ಮಾತ್ರ ಎಷ್ಟಂತ ಹೇಳಿದ್ರೆ 250 ರೂಪೀಸ್ ಆಗುತ್ತೆ. ಹಾಗೆ ನಾವು ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು. ಹಾಗೆ ನಾವು ಇಲ್ಲಿ ಒಂದು ತಾಲಿ ಫುಲ್ ಫೇಮಸ್ ಆಗಿತ್ತು, ಒಂದು ಇಸ್ಕೊಂಡ್ವಿ. ತಾಲಿ ಇದೆಲ್ಲ ಕೊಡ್ತಾರೆ, ಇದ್ರ ಜೊತೆಗೆ ರೈಸ್ ಕೂಡ ಕೊಟ್ಟಿದ್ರು. ತುಂಬಾ ಡೆಲಿಷಿಯಸ್ ಆಗಿತ್ತು, ಆರ್ಗ್ಯಾನಿಕ್ ಆಗಿತ್ತು. ನಿಜಕ್ಕೂ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಆಯಿತು. ನಮಗೆ ನಾನ್ ವೆಜ್ಗಿಂತ ನಮ್ಮ ಯಜಮಾನ್ರಿಗೆ ವೆಜ್ ತಿನ್ನೋದಂದರೆ ತುಂಬಾ ಇಷ್ಟ. ಹಾಗೆ ನನಗೂ ಅಷ್ಟೇ ತಿನ್ನು ಅಂತ ಹೇಳ್ತಾಯಿದ್ರು. ಹಾಗೆ ನಾನು ಕೂಡ ತಿಂದಾದಮೇಲೆ ಮಜ್ಜಿಗೆ ಕುಡಿದ್ರಿ. ಮಜ್ಜಿಗೆ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಅವರು ಮಜ್ಜಿಗೆ ತೊಗೊಂಡ್ರು, ನನಗೆ ಸೋಡಾ ಕೊಡಿಸಿದ್ರು. ಆಮೇಲೆ ಅಂದ್ಕೊತಿದ್ದೆ, ಅಯ್ಯೋ ನಾನು ಮಜ್ಜಿಗೆನೇ ತೊಗೊಬೇಕಿತ್ತು, ಚೆನ್ನಾಗಿತ್ತು ಅಂದ್ಬಿಟ್ಟು. ಸೊ ನೀವು ಹೋದರೆ ಇಲ್ಲಿ ಮಜ್ಜಿಗೆ ಕುಡೀರಿ, ಮಿಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇದ್ರ ಪ್ಲೇಸ್ ಎಲ್ಲಿ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಹೋಗ್ಬೇಕಂತ ಹೇಳಿದ್ರೆ ಹೋಗಿ ನೋಡಿ, ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ. ಇಲ್ಲ ನಿಮಗೂ ಈ ಥರ ನೇಚರ್ ಎಂಜಾಯ್ ಮಾಡಬೇಕು, ಹಳೆ ಕಾಲದ ಹೆರಿಟೇಜಸ್ನ ನೋಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಹೋಗಿ ನೋಡಿ. ತುಂಬಾ ಒಳ್ಳೆ ಪ್ಲೇಸು. ಆರಾಮಾಗಿ 2 to 3 hours ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಕುದುರೆ ಟಾಂಗ ಕೂಡ ಇತ್ತು, ಅದರಲ್ಲಿ ರೈಡ್ ಕೂಡ ಮಾಡ್ಬೋದು. ಹಾಗೆ ಇದು ನೋಡ್ತಾ ಇದ್ರಲ್ಲ, ಸ್ವಲ್ಪ ಜಸ್ಟ್ ಗ್ಲಿಮ್ಸ್ನ ತೋರಿಸ್ತಾ ಇದ್ದೀನಿ ಅಷ್ಟೇ, ಯಾವ ರೀತಿ ಇತ್ತು ಅಂತ. ವೀಡಿಯೋಸ್ ಎಲ್ಲ ತೊಗೊಬೋದು. ನಾನು ಬೇಸ್ಡ್ ಆನ್ ದಿಸ್ ವ್ಲಾಗ್ ಮಾಡ್ತಿಲ್ವಲ್ಲ, ಅದಕ್ಕೆ ನಾನು ಏನು ಜಾಸ್ತಿ ಮಾಡಿಲ್ಲ. ಯಾಕಂದರೆ ನೀವು ಹೋಗಿ ನೋಡಿ, ತುಂಬಾ ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದನ್ನು ಸುಣ್ಣ ಮಾಡೋದಂತೆ. ಇದು ನನಗೆ ಗೊತ್ತೇ ಇದ್ದಿಲ್ಲ. ನಮ್ಮ ಯಜಮಾನ್ರು ಹೇಳ್ತಿದ್ರು, ನನಗೂ ಕೂಡ ತುಂಬ ಗೊತ್ತಿಲ್ಲ. ನನಗೆ ಇಷ್ಟು ದೊಡ್ಡವಳಾಗಿ ನನಗೆ ತುಂಬ ಗೊತ್ತಿದ್ದಿಲ್ಲ. ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು. ಮತ್ತು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಮ್ಯಾಜಿಕ್ ಶೋ ಕೂಡ ನಡೀತಾ ಇತ್ತು. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ನಂಗೆ ತುಂಬ ವರ್ಷದಿಂದ ಅಂದ್ಕೊತಿದ್ದೆ ಹೋಗಬೇಕು, ನೋಡಬೇಕು ಅಂತ. ಫೈನಲಿ ಟುಡೇ ಐ ವೆಂಟ್. ಇಟ್ ವಾಸ್ ಅ ಗ್ರೇಟ್ ಮೆಮೊರಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ದಿನಾನ ಒಂದು ಒಳ್ಳೆ ಪ್ಲೇಸಲ್ಲಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ನನಗೆ ಖುಷಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಹ್ಯಾಪಿಯಾಗಿರಿ, ಬೇರೆಯವ್ರನ್ನ ಹ್ಯಾಪಿಯಾಗಿರೋಕ್ಕೆ ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಮನೆಗೆ ಹೋದ್ಮೇಲೆ ಅಕ್ಕ ಕೇಕೆಲ್ಲ ತಂದಿದ್ಲು. ಮಳೆ ಮಾತ್ರ ಜೋರು ಬೀಳ್ತಿತ್ತು. ಅದೇ ಮಳೆಯಲ್ಲಿ ಹೋಗಿ ಪಾಪ ಕೇಕೆಲ್ಲ ತಂದು ಕೇಕ್ ಕೂಡ ಕಟ್ ಮಾಡಿಸಿದ್ಲು. ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಹಾಗೆ ಏನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.